ರೀತಿ ಕಡುಬನ್ನ ತಗೊಂಡು ಈ ರೀತಿ ಕರಿ ಜೊತೆ ಹಿಂಗೆ ಹಚ್ಕೊಂಡು ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಅಂತ ಹೇಳ್ತಾ, ಹೌದು ಇವತ್ತು ಒಂದು ಅನದರ್ ಒಂದು ರೆಸಿಪಿ ವಿಡಿಯೋಯಿಂದ ಬಂದಿದ್ದೇನೆ. ಇದು ನಮ್ಮ ಮನೆಯಲ್ಲಿ ಮಾಡುವಂತಹ ಒಂದು ಸ್ಪೆಷಲ್ ರೆಸಿಪಿ, ಹೆಲ್ದಿ ರೆಸಿಪಿ. ನನಗನ್ಸುತ್ತೆ ನಿಮ್ಗೆಲ್ರಿಗೂ ಖಂಡಿತವಾಗ್ಲೂ ಇದು ಇಷ್ಟ ಆಗತ್ತೆ ಅಂತ. ಮೆಂತ್ಯ ಸೊಪ್ಪು ಅವರೆಕಾಳಿನ ಕಡುಬು. ನಾವು ಕಡುಬುನ ಗೋಧಿ ಹಿಟ್ಟಲ್ಲಿ ಮಾಡ್ತೇವೆ. ಸೊ ಹಾಗಾಗಿ ಅದೊಂಥರ ಕರಿನೂ ಇರುತ್ತೆ, ಕಡುಬು ಇರುತ್ತೆ, ಎರಡು ಮಿಕ್ಸ್ಡ್ ಆಗಿ ಮಾಡ್ತೀವಿ. ತುಂಬ ಚೆನ್ನಾಗಿರುತ್ತೆ. ತುಪ್ಪ ಹಾಕೊಂಡು ತಿಂತಾಯಿದ್ರೆ ಸಖತ್ ಹೆಲ್ದಿ ರೆಸಿಪಿ ಕೂಡ. ಬಿಕಾಸ್ ಸಣ್ಣ ಮಕ್ಕಳಿರಲಿ ದೊಡ್ಡವರಿರಲಿ ಮೆಂತ್ಯ ಸೊಪ್ಪು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಆ್ಯಂಡ್ ಗೋಧಿ ಹಿಟ್ಟಿನ ಕಡುಬು ಕೂಡ ಅಷ್ಟೇ ಹೆಲ್ದಿ ರೆಸಿಪಿ. ಸೊ ಇದನ್ನು ಹೇಗೆ ಮಾಡೋದು ಅಂತ ನನ್ನ ಅಮ್ಮ ಮಾಡ್ತಾರೆ, ನಾನು ವಿಡಿಯೋ ಶೂಟ್ ಮಾಡ್ತೀನಿ. ಹಾಗೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತೀವಿ ಅಂತ ನಿಮಗೆ ಹೇಳ್ತಾ ಹೋಗ್ತೇನೆ. ನೀವು ಟ್ರೈ ಮಾಡಿ ಹೇಗಾಯಿತು ಅಂತ ನನಗೆ ಖಂಡಿತವಾಗ್ಲೂ ತಿಳಿಸ್ಬೇಕು. ಸೊ ನಾನು ಆದಷ್ಟು ನಮ್ಮ ಮನೆಯ ಸೂಪರ್ ಡಿಶ್ಗಳನ್ನು ನಿಮಗೆ ಶೇರ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೇನೆ. ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ಇರುವಂತಹ ಸಖತ್ತಾಗಿ ಎಮ್ಮಿ ಡಿಶಸ್ಗಳನ್ನು ಮಾತ್ರ ನಾನು ತೋರಿಸ್ತಾ ಇದ್ದೇನೆ. ಆ್ಯಂಡ್ ಸಿಂಪಲ್ ಆ್ಯಂಡ್ ಈಸಿಯಾಗಿರುತ್ತೆ, ಹೆಲ್ದಿ ಆಗಿರಬೇಕು, ವಿತ್ ಲಿಮಿಟೆಡ್ ಆಯಿಲ್, ಸೂಪರ್ ಹೆಲ್ದಿ. ಸೊಪ್ಪು ಎಲ್ಲದೂ ತುಂಬ ಒಳ್ಳೆಯದು. ಹಾಗಾಗಿ ಅಂತಹ ಒಳ್ಳೊಳ್ಳೆ ರೆಸಿಪಿಗಳನ್ನು ನಾನು ನಿಮ್ಮ ಮುಂದೆ ತರ್ತಾ ಹೋಗ್ತಾ ಇದ್ದೇನೆ. ಸೊ ಕೀಪ್ ವಾಚಿಂಗ್. ಇದಿಷ್ಟು ಮಸಾಲೆಗೆ ಬೇಕಾಗಿರೋಂಥದ್ದು. ಇಲ್ಲಿ 4 ಹಣ್ಣು ಟೊಮೊಟೊನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀವಿ, 1 ಈರುಳ್ಳಿ, ಮತ್ತು ಒಂದು 10 ಎಸಳು ಬೆಳ್ಳುಳ್ಳಿ ಇದೆ, ಒಂದು ಸ್ವಲ್ಪ ಶುಂಠಿ, ಆಮೇಲೆ ಒಂದು 3 ಪೀಸ್ ಚಕ್ಕೆ, ಒಂದು 4-5 ಪೀಸ್ ಲವಂಗ. ಕಾಯಲ್ಲಿ ಒಂದು ಮೀಡಿಯಮ್ ಸೈಜ್ ಕಾಯಲ್ಲಿ ಅರ್ಧ ಕಪ್ಪು ಕಾಯಿ ತುರಿ ಮತ್ತು 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ನಾವು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋ ಅಂಥದ್ದು. ಆಮೇಲೆ ಒಗ್ಗರಣೆಗೆ ಒಂದಷ್ಟು ಚಿಕ್ಕ ಕಟ್ಟು ಮೆಂತ್ಯ ಸೊಪ್ಪು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರೋದು, ಮತ್ತು 1 ಈರುಳ್ಳಿ ಈ ಥರ ಸಣ್ಣಗೆ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀವಿ ಉದ್ದುದ್ದ, ಮತ್ತು ಒಂದು ಚಿಕ್ಕ ಕಪ್ಪು ಅವರೆಕಾಳು ಬಿಡಿಸ್ಕೊಂಡಿರೋದು. ಸೊ ಮತ್ತು ಇಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಬೇಕಾಗಿರೋದು ಗೋಧಿ ಹಿಟ್ಟು. ಇಲ್ಲಿ 3-4 ಜನಕ್ಕೆ ನಾನು ಹೇಳ್ತಾ ಇರೋದು ಇದಿಷ್ಟು ಇಂಗ್ರೀಡಿಯೆಂಟ್ಸು. ಸೊ ಅದರಲ್ಲಿ ಈ ಕಪ್ಪಲ್ಲಿ ನಾವು ಒಂದು 3 ಕಪ್ ಗೋಧಿ ಹಿಟ್ಟನ್ನ ತೊಗೊಂಡಿದ್ದೇವೆ. 1 ಚಮಚ ಉಪ್ಪನ್ನು ಹಾಕಿ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ನಾದ್ಕೋಬೇಕಾಗತ್ತೆ. ನೀರನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಚಪಾತಿ ಹಿಟ್ಟಿನಗಿಂತ ಗಟ್ಟಿ ಇದ್ದರೆ ಸಾಕು, ಆ ಥರ ನೀಟಾಗಿ ನಾದ್ಕೋಬೇಕು. ಅದೇ ಲೋಟದಲ್ಲಿ ಆಲ್ಮೋಸ್ಟ್ 1 ಲೋಟ ನೀರು ಬೇಕಾಗಿದೆ ನಮಗಿಲ್ಲಿ. ಸೊ ನೀವು ನೋಡ್ಕೊಂಡು ನೀರು ಹಾಕ್ಕೊಳ್ಳಿ. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಇದೆ. ಸೊ ಇದನ್ನು ಸ್ವಲ್ಪ ರೆಸ್ಟ್ ಮಾಡೋದಕ್ಕೆ ಬಿಡೋಣ. ಅಷ್ಟೊತ್ತಿಗೆ ನಾವು ಮಿಕ್ಸಿ ಮಾಡಿಕೊಂಡು ಒಗ್ಗರಣೆದೆಲ್ಲ ಮಾಡ್ತೀವಿ. ಒಂದು ಪಾತ್ರೆಗೆ ಅವರೆಕಾಳು, ಮೆಂತ್ಯ ಸೊಪ್ಪು, ಈರುಳ್ಳಿ, ಪಾತ್ರೆಗೆ ಮೆಂತ್ಯ ಸೊಪ್ಪು, ಈರುಳ್ಳಿ, ಅವರೆಕಾಯಿ ಎಲ್ಲದನ್ನು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ಯಾಕಂದರೆ ಇದು ಬೇಯೋದಕ್ಕೆ ಸ್ವಲ್ಪ ಟೈಮ್ ಬೇಕು. ಸ್ವಲ್ಪ ಎಣ್ಣೆನೂ ಹಾಕ್ತಾಯಿದ್ದೀವಿ. ಅದಕ್ಕೆ 2 ಸ್ಪೂನ್ ಎಣ್ಣೆ ಹಾಕಿದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 2 ಚಮಚ ಖಾರದ ಪುಡಿ ಹಾಕ್ತಾಯಿದ್ದೀವಿ. ಈ ಖಾರದ ಪುಡಿ ಅಷ್ಟೊಂದು ಖಾರ ಇಲ್ಲ, ಸೊ ಹಾಗಾಗಿ 1-2 ಚಮಚ ಖಾರದ ಪುಡಿ. ಖಾರ ತುಂಬ ಇದ್ದರೆ 1 ಚಮಚ ಸಾಕಾಗುತ್ತೆ. ಚಿಟಿಕೆ ಅರಿಶಿನ ಎಲ್ಲದನ್ನು ಹಾಕಿ ಸಣ್ಣ ಉರಿಯಲ್ಲಿ ನೀರು ಹಾಕದೆ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು. ಹೇಗಿದ್ರೂ ಸೊಪ್ಪು ಹಾಕಿರ್ತೀವಿ, ಅದು ನೀರು ಬಿಟ್ಕೊಳ್ಳುತ್ತೆ. ಸೊ ಹಾಗಾಗಿ ಅದರಲ್ಲೇ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಒಂದು 10 ನಿಮಿಷ ಲೋ ಫ್ಲೇಮಲ್ಲೇ ಇಟ್ಟು ಬೇಯಿಸೋಣ. ಈಗ ಮಿಕ್ಸಿಗೆ ಒಂದಷ್ಟು ಪದಾರ್ಥನ ಹಾಕೊತಾ ಇದ್ದೀವಿ. ಇದರಲ್ಲಿ ಚಕ್ಕೆ, ಲವಂಗ ಆಗಲೇ ತೋರಿಸ್ದಂಗೆ ಅದೆಲ್ಲ ಇಂಗ್ರೀಡಿಯೆಂಟ್ನೂ ಹಾಕ್ಕೋಬೇಕು. ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ,
ಇದಿಷ್ಟನ್ನ ಗ್ರೈಂಡ್ ಮಾಡ್ಕೊಂಡು ಆಮೇಲೆ ಕಾಯಿನ ಹಾಕಿ ರುಬ್ಬೋಣ. ಹೇಗೆ ಟೊಮೊಟೊನ ಹಾಕಿ ರುಬ್ಬೋದು. ಇದಕ್ಕೆ ನಾವು ಈಗ ಕಾಯಿನ ಹಾಕ್ತಾ ಇದ್ದೀವಿ. ಸ್ವಲ್ಪ ನೀರನ್ನ ಹಾಕಿ ಗ್ರೈಂಡ್ ಮಾಡ್ಕೊತಾ ಇದ್ದೀವಿ. ರುಬ್ಬಿರೋ ಮಸಾಲೆನ ಒಂದು ಬಟ್ಲಿಗೆ ತೊಗೊಂಡು ಈಗ ಟೊಮೊಟೊನ ಗ್ರೈಂಡ್ ಮಾಡ್ಕೊಳ್ಳೋಣ. ಒಂದೇ ಜಾರಲ್ಲಿ ಆಗುತ್ತೆ ಅಂದರೆ ಎಲ್ಲ ಟೊಮೊಟೊ ಒಂದೇ ಸಲ ಮಾಡ್ಕೊಳ್ಳಿ. ಇದು ಚಿಕ್ಕ ಜಾರ್ ಆಗಿರೋದ್ರಿಂದ 2 ಸಲ ಗ್ರೈಂಡ್ ಮಾಡ್ತಾ ಇದ್ದೀವಿ. ಎಲ್ಲ ಒಟ್ಟಿಗೆ ಹಾಕಿ ಗ್ರೈಂಡ್ ಮಾಡಿದ್ರೆ ಚಕ್ಕೆ ಲವಂಗ ಎಲ್ಲ ಸರಿಯಾಗಿ ಗ್ರೈಂಡ್ ಆಗಲ್ಲ ಅಂತ ಫಸ್ಟು ಈ ಪೇಸ್ಟ್ನ ಮಾಡ್ಕೊಂಡು ಆಮೇಲೆ ಟೊಮೊಟೊದು ಸಪ್ರೇಟಾಗಿ ಮಾಡ್ಕೊಂಡಿರೋದು. ಹಿಟ್ಟು ನಾವೇನು ನಾದಿದ್ವಿ ಅದರಲ್ಲಿ ಈ ಥರ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡ್ಕೊಂಡಿದ್ದೇವೆ. ಈ ಸೈಜಲ್ಲಿ ಉಂಡೆಗಳನ್ನು ಮಾಡಿಟ್ಕೋಬೇಕು. ಇದು ಒಂದೊಂದರಲ್ಲಿ ಒಂದೊಂದು ಕಡುಬು ಆಗುತ್ತೆ. ಸೊ ಹಾಗಾಗಿ ಇಲ್ಲೊಂದು ನಾವು ಹಿಟ್ಟು ಕಲಸಿರೋದ್ರಲ್ಲಿ 24 ಈ ಥರ ಉಂಡೆಗಳಾಗಿದೆ. ಸೊ ಈ ರೀತಿ ಉಂಡೆಗಳನ್ನ ಮಾಡಿಕೊಂಡು ರೆಡಿ ಇಟ್ಕೊಳ್ಬೇಕು. ಒಂದು 10 ನಿಮಿಷ ಆದಮೇಲೆ ಈ ರೀತಿ ಆಗಿದೆ. ಈಗ ರುಬ್ಬಿದ ಮಸಾಲೆ ಎಲ್ಲನೂ ಹಾಕ್ಕೊಳ್ಳೋಣ. ಅವರೆಕಾಯಿ ಮೆಂತ್ಯ ಸೊಪ್ಪು ಎಲ್ಲ ಬೆಂದಿದೆ. ಹಾಗಾಗಿ ಮಸಾಲೆ ಎಲ್ಲನೂ ಹಾಕಿ ಒಂದು ಸ್ವಲ್ಪ ನೀರನ್ನು ಹಾಕಿ ಬೇಯೋದಕ್ಕೆ ಬಿಡೋಣ. ಸುಮಾರು 1 ಲೋಟ ಆಗೋಷ್ಟು ನೀರನ್ನು ಹಾಕಿ ಬೇಯ್ಕೊಂತ ಬಿಡ್ತಾ ಇದ್ದೀವಿ. ಈಗ ಬೇಯೋದಕ್ಕೆ ಇಷ್ಟೇ ಗಟ್ಟಿ ಇರಲಿ. ಆಮೇಲೆ ನಾವು ಕಡುಬು ಎಲ್ಲ ಹಾಕ್ತೀವಲ್ಲ ಆಗ ಇನ್ನೊಂದಷ್ಟು 1 ಲೋಟ ನೀರನ್ನು ಹಾಕಿ ಬೇಯಿಸ್ಕೊಳ್ಳೋಣ. ಸೊ ಈಗ ಪ್ಲೇಟ್ ಮುಚ್ಚಿ ಬೇಯೋದಕ್ಕೆ ಬಿಡೋಣ. ಕಡುಬಿನ ಆಕಾರಕ್ಕೆ ಮಾಡಬೇಕು. ಹೀಗೆ ತಿರುಗಿಸ್ತಾ ಇರಬೇಕು. ಆಗ ಅದು ಕಡುಬಿನ ಶೇಪಿಗೆ ಬರುತ್ತೆ. ಸೊ ಹೀಗಿಡಬೇಕು. ಸ್ವಲ್ಪ ಒಣ ಹಿಟ್ಟು ಹಚ್ಕೊಬೇಕು. ಕೈಗೆ ಹಚ್ಕೊಂಡು ಸ್ವಲ್ಪ ಹಿಟ್ಟನ್ನು ಹಚ್ಕೊಂಡು ಸ್ವಲ್ಪ ಪ್ರೆಸ್ ಮಾಡಿ ಅಗಲ ಮಾಡಿ ಆಮೇಲೆ ಹೀಗೆ ರೊಟೇಟ್ ಮಾಡ್ತಾ ಹೋಗಬೇಕು. ಭಾಳ ಹೊತ್ತು ಟೈಮೇನಾಗಲ್ಲ ಇದು ಒಂದೊಂದು ಮಾಡೋದಕ್ಕೂ, ಬೇಗನೆ ಆಗುತ್ತೆ ಇದು. ಸೊ ಹೀಗೆ ರೊಟೇಟ್ ಮಾಡ್ತಾ ಹೋದರೆ ಸಾಕು, ಅಷ್ಟೆ. ಸೊ ಹೀಗೆ ಕಾಣಿಸ್ತಾ ಇದೆ. ನೀವು ನೋಡ್ತಿರ್ಬೋದು ಇದ್ರ ಥಿಕ್ನೆಸ್ಸು ಈ ರೀತಿ ಇದೆ. ತುಂಬ ದಪ್ಪನೂ ಇಲ್ಲ, ತೆಳ್ಳಗಿರಬೇಕಿದು. ತುಂಬ ದಪ್ಪ ಆದರೆ ಅದು ತಿನ್ನೋದಕ್ಕೆ ಚೆನ್ನಾಗಿ ಅನಿಸಲ್ಲ. ಸೊ ಹಾಗಾಗಿ ಈ ರೀತಿ ತೆಳ್ಳಗಿರಬೇಕು. ಕಾಲು ಗಂಟೆ ಚೆನ್ನಾಗಿ ಕುದಿಸಿದ್ದೀವಿ ಇದನ್ನು. ಸೊ ಇದು ಇಂಪಾರ್ಟೆಂಟ್ ಸ್ಟೆಪ್ಪು. ಸೊ ನೀಟಾಗಿ 1/4 ಗಂಟೆ ಚೆನ್ನಾಗಿ ಇದನ್ನು ಕುದಿಸಿ. ಸೊ ಇದು ಚೆನ್ನಾಗಿ ಕುದ್ದ ಮೇಲೆ ಒಂದು 1/4 ಗಂಟೆ ಆದಮೇಲೆ ಈ ರೀತಿ ಕುಕ್ಕರ್ಗೆ ಮಸಾಲೆನೆಲ್ಲ ಹಾಕ್ಕೊಂಡು ಸ್ವಲ್ಪ ಇನ್ನು ನೀರನ್ನು ಕೂಡ ಹಾಕ್ಕೊತಾ ಇದ್ದೀವಿ.
ನೋಡ್ಕೊಳ್ಳಿ ಕನ್ಸಿಸ್ಟೆನ್ಸಿ. ಇಲ್ಲಿ ನಮಗೊಂದು 3/4 ಲೋಟ ನೀರು ಬೇಕಾಗಿದೆ. ಸೊ ಈ ಥರ ಸ್ವಲ್ಪ ನೀರು ಇರಬೇಕು, ತೀರಾ ಗಟ್ಟಿ ಆಗಬಾರ್ದು. ಯಾಕಂದರೆ ನಾವು ಯೂಶ್ವಲ್ ಕುಗ್ಸಿದ್ಮೇಲೆ ಇನ್ನೂ ಸ್ವಲ್ಪ ಮಸಾಲೆ ಎಲ್ಲ ಗಟ್ಟಿ ಆಗುತ್ತೆ. ಸೊ ಹಾಗಾಗಿ ಈ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿ. ಈಗ ನಾವೊಂದು ಅರ್ಧದಿಂದ 3/4 ಲೋಟ ನೀರನ್ನು ಕನ್ಸ್ಯೂಮ್ ಮಾಡಿದ್ದೀವಿ. ಸೊ ನೀವು ನೋಡ್ಕೊಂಡು ನೀರು ಹಾಕಿ. ಸೊ ಹೀಗೆ ನೋಡಿ, ನೀರು ಇರಬೇಕು, ತುಂಬ ಗಟ್ಟಿನೂ ಅಲ್ಲ. ಸೊ ಈ ಕನ್ಸಿಸ್ಟೆನ್ಸಿ ತುಂಬ ಇಂಪಾರ್ಟೆಂಟ್, ಇದನ್ನು ಮೇಂಟೈನ್ ಮಾಡಿ. ಈ ಮಸಾಲೆ ಹಾಕೊಂಡ್ವಲ್ಲ ಅದೇ ಪಾತ್ರೆಗೆ ಈ ರೀತಿ ಒಂದೊಂದೇ ಕಡುಬನ್ನ ಹಾಕೊತಾ ಹೋಗ್ತಾ ಇದ್ದೀವಿ. ಸುತ್ತ ಹೀಗೆ ಇಡ್ಕೊತಾ ಹೋಗಿ. ಸೊ ಇದನ್ನು ಕುಕ್ಕರಲ್ಲಿ ಈ ರೀತಿ ಇಟ್ಟೆ ಬೇಯಿಸ್ಬೇಕು, ಒಂಥರ ಸ್ಟೀಮಲ್ಲಿ ಬೇಯ್ಕೊಂಡಂಗೆ ಅದು. ಸೊ ಆ ಥರ 2 ಲೇಯರ್ನ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ 1/4 ಗಂಟೆ ಈ ಥರ ವಿಷಲ್ ಹಾಕದಲ್ಲೇ, ಪ್ರೆಷರ್ ಹಾಕ್ದಲ್ಲೇ ನಾವು 1/4 ಗಂಟೆ ಚೆನ್ನಾಗಿ ಬೇಯಿಸ್ಬೇಕು. ಯಾಕಂದರೆ ಗೋಧಿ ಹಿಟ್ಟು ಅದು ಚೆನ್ನಾಗಿ ಬೇಯ್ಕೋಬೇಕು, ಇಲ್ಲಾಂದರೆ ಹಸಿ ಅನಿಸುತ್ತೆ. ಸೊ 1/4 ಗಂಟೆ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. 1/4 ಗಂಟೆ ಬೇಯಿಸಾದ್ಮೇಲೆ ಹೀಗೆ ಕಾಣಿಸ್ತಾ ಇದೆ. ಸೊ ಈ ರೀತಿ ಕಡುಬು ಜೊತೆ ಕರಿ ಹೀಗೆ ಮಿಕ್ಸ್ ಆಗಿರುತ್ತೆ. ಇಂಥ 2 ಒಟ್ಟಿಗೆ ತುಪ್ಪದ ಜೊತೆ ತಿಂತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮೆಂತ್ಯ ಸೊಪ್ಪಿನ ಕಡುಬು ರೆಡಿ. ಘಮ ಘಮ ಅಂತ ಇದೆ. ಫುಲ್ ಇಲ್ಲಿ ತುಪ್ಪನ ಹಾಕ್ಕೊಂಡು ಈ ರೀತಿ ಕಡುಬನ್ನ ತಗೊಂಡು ಈ ರೀತಿ ಕರಿ ಜೊತೆ ಹಿಂಗೆ ಹಚ್ಕೊಂಡು ತುಪ್ಪನ ಹಿಂಗೆ ಹಚ್ಕೊಂಡು ಎಮ್ಮಿಯಾಗಿದೆ, ಸಕ್ಕತ್ತಾಗಿದೆ. ಅವರೆಕಾಳು, ಮೆಂತ್ಯ ಸೊಪ್ಪಿನ ಫ್ಲೇವರು, ಮಸಾಲೆ ಫ್ಲೇವರ್ ಸಣ್ಣಕ್ಕೆ ಹದವಾಗಿ ಬರ್ತಾಯಿದೆ, ತುಂಬ ಚೆನ್ನಾಗಿ ಅನ್ನಿಸ್ತಾಯಿದೆ, ಸಖತ್ತಾಗಿದೆ. ಮರಾಠಿಲಿ ಹೇಳಬೇಕು ಅಂತಂದರೆ ಫಳೋ ಬಾಜಿ, ಸಖತ್ತಾಗಿದೆ. ನಾವು ಇದಕ್ಕೆ ಫಳೋ ಬಾಜಿ ಅಂತೀವಿ. ಸೊ ನೀವು ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಾನಂತೂ ಸಖತ್ತಾಗಿ ತಿಂದು ಎಂಜಾಯ್ ಮಾಡ್ತೀನಿ. ಬಾಯ್.